ನಮಸ್ಕಾರ ವೀಕ್ಷಕರೇ. 2025 ತುಲಾ ರಾಶಿಯ ವಾರ್ಷಿಕ ಭವಿಷ್ಯ ನೋಡೋಣ ಬನ್ನಿ. ತುಲಾ ರಾಶಿಯಲ್ಲಿ ಚಿತ್ತಾ ನಕ್ಷತ್ರದ 2ನೇ ಪಾದ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದದವರು ಬರ್ತೀರ. ತುಲಾ ರಾಶಿಯಲ್ಲಿ ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ತಂಗಿನೋ, ನಿಮ್ಮ ತಮ್ಮನೋ, ಅಣ್ಣನೋ, ಅಕ್ಕ, ಸೊ ಅವ್ರ ಜೊತೆ ಅಂದರೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆ ಏನೋ ಜಗಳನೋ ಅಥವಾ ತೊಂದರೆ ಏನನ್ನ ಆಗಿದ್ದರೆ 2024, 23 ಕಳೆದ 1-2 ವರ್ಷದಿಂದ ಏನನ್ನ ಆಗಿದ್ದರೆ 2025ರಲ್ಲಿ ಅದು ಸರಿ ಹೋಗುತ್ತೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗೋ ಅಥವಾ ಇನ್ನೇನೋ ನೀವೇನೋ ಹೇಳಿದ್ರಿ, ಅವರೇನೋ ಅರ್ಥ ಮಾಡ್ಕೊಂಡ್ರು, ಮಧ್ಯ ಇದ್ದವ್ರು ಏನೋ ಮಧ್ಯ ಬೇಳೆ ಬೇಯಿಸ್ಕೊಂಡ್ರು. ಸೊ ಈ ಥರ ಏನೇ ತೊಂದರೆಗಳಿದ್ರು ಒಡ ಹುಟ್ಟಿದವ್ರದ್ದು 2025ರಲ್ಲಿ ಸರಿ ಹೋಗುತ್ತೆ. ನಿಮ್ಮ ಏನೇ ಸಾಲ ಬಾಧೆಯಲ್ಲಿ ಸಿಕ್ಕಾಕೊಂಡಿದ್ದು 2024ರಲ್ಲಿ ಸಾಲ ಮಾಡ್ಕೊಂಡಿರ್ತೀರ. ಒಂದು ಸಲ ತೀರ್ಸೋಕ್ಕೆ ಇನ್ನೊಂದು, ಅದನ್ನು ತೀರ್ಸೋಕ್ಕೆ ಇನ್ನೊಂದು, ಮತ್ತೊಂದು ಮಾಡ್ಕೊಂಡು ಸಾಲ ಬಾಧೆ ಜಾಸ್ತಿ ಮಾಡ್ಕೊಂಡಿದ್ರಿ. ಮತ್ತು ಕೆಲಸ ಅಷ್ಟು ಚೆನ್ನಾಗಿ ಆಗ್ತಾ ಇರಲಿಲ್ಲ, ಆಸ್ಪತ್ರೆಯಲ್ಲಿ ಖರ್ಚಿತ್ತು, ಒಂದು ದುಡ್ಡು ಬರ್ತಾಯಿತ್ತು, ಆದರೆ ಅದು ಹಿಂಗೆ ಬಂದಿದ್ದು ಹಂಗೆ ಹೋಗ್ತಾಯಿತ್ತು. ಆ ಕಡೆಯಿಂದ ಆಸ್ಪತ್ರೆಗಾಗಿರ್ಬೋದು ಅಥವಾ ಇನ್ಯಾವುದೋ ಖರ್ಚು ಅಂತಲೇ ಇತ್ತು. ಆದರೆ ಇವೆಲ್ಲ ಎಲ್ಲಿವರೆಗೂ? ಮೇ 14ನೇ ತಾರೀಕುವರೆಗೂ. ಮೇ 14 ನಿಮಗೆ ಗುರುಬಲ ಚೆನ್ನಾಗಿ ಆಗ್ತಾಯಿದೆ. ಅಂದರೆ ಏನಾಗುತ್ತೆ, ನಿಮ್ದು ಯಾವುದೋ ಆಸ್ತಿನೋ ಅಥವಾ ನಿಮ್ದು ಯಾವುದೋ ವ್ಯಾಜ್ಯ ಇದ್ದರೆ ಸರಿ ಹೋಗುವಂಥ ಟೈಮ್ ಅದು. ನಿಮಗೆ ಇಷ್ಟು ದಿನ ಹುಡುಗಿ ಹುಡುಕ್ತಾ ಇರ್ತಾರೆ, ಗಂಡು ಹುಡುಕ್ತಾ ಇರ್ತಾರೆ, ಮದುವೆ ಆಗ್ತಾ ಇರಲ್ಲ, ಹುಡುಗ ಅಥವಾ ಹುಡುಗಿ ಸೆಟ್ ಆಗುತ್ತೆ ನಿಮಗೆ ಕರೆಕ್ಟ್ ಟೈಮ್ಗೆ. ಮತ್ತು ಸಾಲ ಮಾಡಿದ್ರಿ, ಆಗಲೇ ಹೇಳ್ದಂಗೆ ಆ ಸಾಲ ಕ್ಲೋಸ್ ಮಾಡೋಕ್ಕೆ ಇನ್ನೊಂದು, ಇದನ್ನು ಮಾಡೋಕ್ಕೆ ಮತ್ತೊಂದು, ಈ ಥರದ್ದಿದ್ದು ಸಾಲ ತನ್ನಷ್ಟಕ್ಕೆ ತಾನೇ ನಿಮಗೆ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಿಮ್ಮ ಸಾಲ ಬಾಧೆ ಆದಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಮನೆಯಲ್ಲಿ ಶುಭ ಕಾರ್ಯ ಶುರುವಾಗುತ್ತೆ. ಒಂದಲ್ಲ ಒಂದು ಯಾವುದೋ ಪೂಜೆ, ಮದುವೆ, ಮುಂಜಿ ಯಾವುದೋ ಒಂದಷ್ಟು ನಿಮ್ಮ ಶುಭ ಕಾರ್ಯ ಶುರುವಾಗುತ್ತೆ. ಸೊ ನಿಮಗೆ ಒಳ್ಳೆಯ ಟೈಮು ಮೇ 14ರ ನಂತರ ಶುರುವಾಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಮಾಡೋದಿದ್ರು ಮಾರ್ಚ್ 29 ಮತ್ತು ಮೇ 14ರ ನಂತರನೇ ಇಟ್ಕೊಳ್ಳಿ. ಅದಕ್ಕೆ ಮುಂಚೆ ಅಷ್ಟು ಬೇಡ, ಅಷ್ಟು ಟೈಮ್ ಚೆನ್ನಾಗಿಲ್ಲ. ಸೊ ನೀವು ಏನೇನು ಕಷ್ಟ ನೋಡ್ಕೊಂಬಂದಿರೋ ಹೋದ ವರ್ಷದಿಂದ ಅದು ಮೇ 14ವರೆಗೂ ಹಾಗೇ ಇರುತ್ತೆ. ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮತ್ತು ನಿಮ್ಮ ಪರಿಹಾರಕ್ಕೋಸ್ಕರ ನೀವು ಶ್ರೀ ಸೂಕ್ತ ಹೇಳ್ಕೊಳ್ಳಿ ಮನೆಯಲ್ಲಿ. ಶ್ರೀ ಸೂಕ್ತ ನಿಮಗೆ ಯೂಟ್ಯೂಬಲ್ಲೋ ಅಥವಾ ನಿಮ್ಮ ಯಾವುದೋ ಪುಸ್ತಕದಲ್ಲೋ ಸಿಗುತ್ತೆ. ಅಟ್ಲೀಸ್ಟ್ ನಿಮಗೆ ಓದಕ್ಕೆ ಬರಲಿಲ್ವಾ, ಹೇಳೋದಕ್ಕೆ ಕಷ್ಟ ಆಗುತ್ತಾ, ಕೇಳಿಸ್ಕೊಳ್ಳಿ. ದಿನಕ್ಕೆ 1 ಸಾರಿ ಕೇಳಿಸ್ಕೊಳ್ಳಿ. ಆಮೇಲೆ ಶಂಕರಾಚಾರ್ಯರು ಬರೆದಿರೋ ಸೌಂದರ್ಯ ಲಹರಿನ ಪಠಣ ಮಾಡಿ. ಅದು ಅಷ್ಟೇ, ನಿಮ್ಗೆ ಅಕಸ್ಮಾತ್ ಓದೋಕ್ಕಾಗೋದಿಲ್ವಾ, ಕೇಳಿಸ್ಕೊಳ್ಳಿ. ನೀವು ಪ್ರತಿದಿನ ಕೇಳಿಸ್ಕೊತಾ ಇದ್ದರೆ ನಿಮಗೆ ತನ್ನಷ್ಟಕ್ಕೆ ತಾನೇ ಅದ್ರ ಜೊತೆ ನೀವು ಹೇಳುವಂಥದ್ದು ಆಗುತ್ತೆ. ಮತ್ತು ಶನಿವಾರದ ಹೊತ್ತು ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮತ್ತು ಅಲ್ಲೂ ಅಷ್ಟೇ ನಿಮಗೆ ಅಂದರೆ ನಿಮಗೆ ಫೈನಾನ್ಷಿಯಲಿ ಆಯಿತು ಅಂತಂದರೆ ಪ್ರತಿ ಶನಿವಾರ ಹೋದಾಗ ಎಳ್ಳೆಣ್ಣೆನ ಸಮರ್ಪಣೆ ಮಾಡಿ. ಈ ಕರಿ ಬಟ್ಟೆಯಲ್ಲಿ ಸುತ್ತಕೊಂಡು ಆ ಥರದ್ದು ಅಲ್ಲಿ ನಿಮಗೆ ಎಳ್ಳು ಅಥವಾ ಎಳ್ಳೆಣ್ಣೆ, ಕರಿ ಬಟ್ಟೆಯಲ್ಲಿ ಸುತ್ತಿರುವಂಥ ಎಳ್ಳು ಅಥವಾ ಎಳ್ಳೆಣ್ಣೆನ ಪ್ರತಿ ಶನಿವಾರ ಶನಿಮಹಾತ್ಮ ದೇವಸ್ಥಾನದಲ್ಲಿ ನೀವು ಸಮರ್ಪಣೆ ಮಾಡಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ.